ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪನ್ ಉದ್ದಿನ ಬೇಳೆ ಹಾಗೆ ರಾಗಿನ ಬಳಸಿ ಡ್ರೈ ಫ್ರೂಟ್ಸ್ನ ಬಳಸಿ ಒಂದು ಉಂಡೆ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಯಾಗಿರೋ ಉಂಡೆ. ಇದನ್ನು ಪ್ರತಿದಿನ ಒಂದು ತೊಗೊಳೋದ್ರಿಂದ ದೊಡ್ಡವ್ರಿಗೂ ಬೋನ್ಸ್ ಸ್ಟ್ರೆಂತ್ಗೂ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಮಕ್ಕಳಿಗೂ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಒಂದು ಬಟ್ಲಷ್ಟು ಕಪ್ಪನ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಹೇಳ್ತೀನಿ ಮುಂದೆ. ಹಾಗೆ ಕಪ್ಪನ ಎಳ್ಳು, ಒಂದು ಬಟ್ಲಷ್ಟು ರಾಗಿ ಹಿಟ್ಟು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಗೋಡಂಬಿ, ಒಂದು ಬಟ್ಲಷ್ಟು ಕೊಬ್ಬರಿ ತುರಿ, ಸನ್ಫ್ಲವರ್ ಸೀಡ್ಸು, ಬಾದಾಮಿ, ಏಲಕ್ಕಿ ಪುಡಿ, ಹಾಗೆ ಡೇಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಬಾಣಲಿ ಬಿಸಿಗೆ ಇಟ್ಕೊಂಡು ಕಪ್ಪನ ಉದ್ದಿನ ಬೇಳೆನ ಹುರ್ಕೊತಾ ಇದ್ದೀನಿ. ಇದನ್ನು ಒಂದು 5 to 10 ಮಿನಿಟ್ಸ್ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈ ಕಪ್ಪನ ಉದ್ದಿನ ಬೇಳೆಯಿಂದ ಪ್ರೋಟೀನು, ಫೈಬರು, ಐರನ್ನು, ಕ್ಯಾಲ್ಶಿಯಮ್ಮು ತುಂಬಾ ರಿಚ್ ಆಗಿರುತ್ತೆ. ಹಾಗೆ ಇದು ಮಸಲ್ಸ್ ಗ್ರೋತ್ಗೂ ಸಹ ತುಂಬಾ ಒಳ್ಳೆಯದು. ಈ ಕಪ್ಪನ ಎಳ್ಳನ್ನು ಹಾಕ್ಕೊಂಡು ಒಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದರಲ್ಲೂ ಸಹ ಕ್ಯಾಲ್ಶಿಯಮ್ಮು, ಫೈಬರು, ಐರನ್ನು ತುಂಬ ರಿಚ್ ಆಗಿರುತ್ತೆ. ಇದು ಬೋನ್ಸಿಗೂ ಸಹ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಹಾಗೆ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಬಾದಾಮಿನ ಫಸ್ಟು ಒಂದು ಸಲ ನೀರಲ್ಲಿ ತೊಳೆದು ಆಮೇಲೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಹುರಿರಿ. ಇದು ಹುರಿದಿದ್ದಾದಮೇಲೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಹುರಿದಿದ್ದಾಗಿದೆ ಅನ್ಬೇಕಾದ್ರೆ ಈಗ ಗೋಡಂಬಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಈಗ ಇದಿಷ್ಟು ಹುರಿದಿದ್ದೆಲ್ಲ ಆಗಿದೆ, ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದೇ ಬಾಣಲಿಗೆ ಒಂದು ಬಟ್ಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು, ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ. ಈಗ ಇದಿಷ್ಟನ್ನು ತೆಗೆದಿಟ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ರಾಗಿನ ಚೆನ್ನಾಗಿ ತೊಳೆದು ಹಾಗೆ ಒಣಗಿಸಿ ಹಿಟ್ಟು ಮಾಡಿರುವಂಥದ್ದು ಇದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಹಿಟ್ಟೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರಾಗಿಯಲ್ಲೂ ಸಹ ಐರನ್ನು, ಫೈಬರು ಎಲ್ಲ ಜಾಸ್ತಿ ಇರೋದ್ರಿಂದ ಪ್ರತಿದಿನ ನಾವು ರಾಗಿನ ಯಾವುದೋ ಒಂದು ರೀತಿ ತಗೋಬೇಕಾಗತ್ತೆ. ಆದರೆ ನಾವು ಪ್ರತಿದಿನ ಮುದ್ದೆ ಮಾಡೋಲ್ಲ, ಅಥವಾ ಪ್ರತಿದಿನ ಗಂಜಿ ಅಥವಾ ಅಂಬ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ಒಂದು ಉಂಡೆ ಮಾಡಿಕೊಂಡ್ರೆ ಡೈಲಿ ತಿನ್ಬೋದು. ಇಲ್ಲಿ ನಾನು ಕಪ್ಪನ ಉದ್ದಿನ ಬೇಳೆ ಹಾಗೆ ಕಪ್ಪನ ಎಳ್ಳನ್ನ ಹುರಿದಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ರಾಗಿ ಹುರಿತಾ ಇರ್ತೀವಲ್ವ, ಅದಕ್ಕೇ ಈ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಹುರ್ಕೋಬೇಕಾಗತ್ತೆ. ಮಕ್ಕಳಿಗೆ ಈ ಉಂಡೆ ಕೊಡೋದ್ರಿಂದ, ಡೈಲಿ ಒಂದು ಉಂಡೆ ಕೊಡೋದ್ರಿಂದ ಮೆಮೊರಿ ಪವರ್ಗಾಗಿರ್ಬೋದು ಅಥವಾ ಮಕ್ಕಳ ಬೆಳವಣಿಗೆಗಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ಬಾಣಂತಿಯರಾಗಿರ್ಬೋದು ಅಥವಾ ಡೆಲಿವರಿ ಆದಮೇಲೆ ಬರೋ ಬ್ಯಾಕ್ ಪೇಯ್ನ್ಸ್ ಇರುತ್ತಲ್ಲ, ಅದು ಅವಾಗಾಗಿರ್ಬೋದು ಈ ರೀತಿ ಒಂದು ಉಂಡೆ ತಿನ್ನೋದ್ರಿಂದ ಬ್ಯಾಕ್ ಪೇಯ್ನ್ ಎಲ್ಲ ಸ್ವಲ್ಪ ಕಂಟ್ರೋಲಿಗೂ ಬರುತ್ತೆ. ಹಾಗೆ ಮಕ್ಕಳಿಗೆ ಇದನ್ನು ಪ್ರತಿದಿನ ಕೊಡೋದ್ರಿಂದ ಅವ್ರ ಬೋನ್ಸಿಗೂ ಸ್ಟ್ರಾಂಗ್ ಆಗಿರುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಎಲ್ಲ ವಿಟಮಿನ್ಸು, ಐರನ್ನು, ಕ್ಯಾಲ್ಶಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳ ಬೆಳವಣಿಗೆಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ತುಪ್ಪ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಚೆನ್ನಾಗಿ ಹುರಿದಿದ್ದು ಆಗಿದೆ, ಅದರ ಹಸಿ ವಾಸನೆ ಎಲ್ಲ ಹೋಗಿದೆ ಅಂದಮೇಲೆ ನೀವು ಕಪ್ಪನ ಉದ್ದಿನ ಬೇಳೆ ಹಾಗೆ ಎಳ್ಳಿನ ಹಿಟ್ಟಿರುತ್ತಲ್ವ, ಪುಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೋಬೇಕಾಗತ್ತೆ. ಎರಡು ಒಟ್ಟಿಗೆ ಹಾಕ್ಕೋಬೇಡಿ, ರಾಗಿ ಹಾಕ್ಕೊಂಡಾಗಲೇ ಇಮಿಡಿಯೇಟಾಗಿ ಹಾಕ್ಕೋಬೇಡಿ. ಈಗ ಇದೆಲ್ಲ ಹುರಿದಿದ್ದಾಗಿದೆ, ತಣ್ಣಗಾಗಕ್ಕೆ ಬಿಡಬೇಕು. ಈಗ ಡ್ರೈ ಫ್ರೂಟ್ಸ್, ಕಡಲೆ ಬೀಜ, ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಇದಿಷ್ಟನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು. ಇದಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ವಾಲ್ನಟ್ಸ್ ಆಗಿರ್ಬೋದು, ಬೇರೆ ಏನಾದರೂ ಬೇಕು ಅಂದರೂ ಹಾಕ್ಕೋಬೋದು. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಡೇಟ್ಸ್ ಕೂಡ ಹಾಕ್ತಾ ಇದ್ದೀನಿ.
ನೀವು ಬೆಲ್ಲ ಬೇಕು ಅನ್ನೋರು ಬೆಲ್ಲ ಹಾಕ್ಕೋಬೋದು ಅಥವಾ ಬೆಲ್ಲ ಬೇಡ ಅನ್ನೋಂಥವ್ರು ಡೇಟ್ಸ್ ಒಂದನ್ನೇ ಹಾಕ್ಕೋಬೋದು. ಈಗ ಇದಿಷ್ಟು ಮಿಕ್ಸಿ ಮಾಡಿದ್ದಾಗಿದೆ. ಈಗ ಇದನ್ನು ನಾವು ಬಾಣಲಿಯಲ್ಲಿ ಹುರ್ಕೊಂಡಿರ್ತೀವಲ್ವ, ಅದು ಬಿಸಿ ಇದ್ದಂಗೆ ಡ್ರೈ ಫ್ರೂಟ್ಸ್ ಪುಡಿನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹುರಿದಿರೋಂಥ ಕೊಬ್ಬರಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪುಡಿ ಬೇಡ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಡೇಟ್ಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಕೊಬ್ಬರಿನ ಡೈರೆಕ್ಟ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಅಥವಾ ಹಿಟ್ಟಿನ ಜೊತೆಗೆ ಮಿಕ್ಸಿ ಮಾಡಬೇಡಿ. ಆ ಕೊಬ್ಬರಿ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಉಂಡೆ. ಈಗ ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಎಲ್ಲೂ ಗಂಟಾಗ್ದಲೇ ಇರೋ ಥರ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಡೇಟ್ಸ್ ಎಲ್ಲ ಹಾಕಿರೋದ್ರಿಂದ ನಿಮಗೆ ಜಾಸ್ತಿ ತುಪ್ಪ ಬೇಕಾಗೋದಿಲ್ಲ. ಇದೆಲ್ಲ ನೀಟಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಬಿಸಿ ಇದ್ದಂಗೆ ಉಂಡೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಏನಾದರೂ ಕಳಿಸ್ಬೇಕು ಅಂದರೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಏನಾದರೂ ಕೊಡಬೇಕು ಅಂದ್ರೂ ಇದನ್ನು ಡೈಲಿ ಒಂದೊಂದು ಮಕ್ಕಳಿಗೆ ಕೊಡ್ಬೋದು. ಹಾಗೆ ವಯಸ್ಸಾಗಿರೋರಿಗೆ ಕಾಲು ನೋವು, ಮಂಡಿ ನೋವು ಅಂತ ಇದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿದಿನ ತೊಗೊತಾ ಇದ್ದರೆ ಮಾತ್ರ ಇದರ ಎಫೆಕ್ಟ್ ಗೊತ್ತಾಗುತ್ತೆ, ಒಂದಿನ 2 ದಿನ ತೊಗೊಂಡ್ರೆ ಅಲ್ಲ. ಹೊರಗಡೆ ಮಾಡಿರೋಂಥ ಪ್ರಿಸರ್ವೇಟಿವ್ಸ್ ಇರೋ ಥರ ಅಥವಾ ಹೊರಗಡೆ ಕೊಡಿಸೋ ಚಿಪ್ಸ್ಗಿಂತ ಇದು ತುಂಬಾ ಹೆಲ್ತಿಯಾಗಿರುತ್ತೆ. ಹಾಗೆ ಮಕ್ಕಳು ಬೆಳವಣಿಗೆಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉಂಡೆ ಅಂತ. ಅಷ್ಟೊಂದು ಡ್ರೈ ಫ್ರೂಟ್ಸ್ ಇಲ್ಲ, ಡೇಟ್ಸ್ ಇಲ್ಲ ಅಂದರೆ ಡೇಟ್ಸ್ ಬದಲು ನೀವು ಬೆಲ್ಲದ ಪಾಕನ ಹಾಕಿ ಉಂಡೆ ಕಟ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಕಡಲೆ ಬೀಜ ಹಾಕ್ಬೋದು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಇದನ್ನೆಲ್ಲದನ್ನು ಹಾಕಿ ಕಟ್ಬೋದು. ಇದ್ರ ಜೊತೆಗೆ ನೀವು ಹೆಸರು ಕಾಳನ್ನು ಸಹ ಆ್ಯಡ್ ಮಾಡ್ಕೋಬೋದು, ತುಂಬಾ ಒಳ್ಳೆಯದು. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಉಂಡೆನ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ಲಂಚ್ ಬಾಕ್ಸಿಗೂ ಸ್ನ್ಯಾಕ್ಸ್ ಥರನೂ ಕಳಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಈ ರೀತಿಯಾಗಿರೋ ಹೆಲ್ತಿ ಉಂಡೆನ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.